ಯಸ್. ಇವತ್ತು ಬಂದು ಶಾಪಿಂಗ್ ಡೇ ಆಗಿತ್ತು. ಇವತ್ತು ಮಾರ್ನಿಂಗ್ ಎದ್ದಿದ್ದು ಹತ್ತತ್ರ 7 ಗಂಟೆ ಆಗಿತ್ತು. ಯಾಕಂದರೆ ಮಗಳು ಮನೇಲಿರಲಿಲ್ಲ ಅಂತ. ಡೈಲಿ ರೂಟೀನ್ ಸ್ಟಾರ್ಟ್ ಆಯಿತು. ಬಿಸಿನೀರು ಕುಡ್ದು ವೆಯ್ಟ್ ಆಯಿತು. ವೆಯ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಯೋಗ ಸ್ಟಾರ್ಟ್ ಆಯಿತು. ಯೋಗ ಆದಮೇಲೆ ಬೆವರು ಬರಲೇಬೇಕು. ಬೆವರು ಆಗ್ತಿದ್ದಂಗೆ ಅಡುಗೆ ಮನೇಲಿ ಹೋಗಿ ನೋಡಿದ್ರೆ ಫುಲ್ ಕ್ಲೀನ್ ಇತ್ತು. ಅದಾದ ನಂತರ ಜೀರಿಗೆ ನೀರು ಕುಡಿಯೋಣ ಅಂತ ಹೋಗಿ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಒಂದು ಸ್ವಲ್ಪ ಜೀರಿಗೆ ನೀರು ಮಾಡಿ ಟಿಫನ್ ಕಡೆಗೆ ಪಯಣ ಆಯಿತು. ಟಿಫನ್ ಬಂದು ಇವತ್ತು ಅವಲಕ್ಕಿ ಮಾಡಿದ್ದೆ. ಸೊ ಅವಲಕ್ಕಿ ಡಯಟ್‌ಗೆ ಒಳ್ಳೆಯದೇ. ಎಲ್ರಿಗೂ ಅವಲಕ್ಕಿನೇ ಮಾಡಿ ಸೊ ನನಗೆ ABC ಜ್ಯೂಸ್ ಮಾಡ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡು ನನ್ನ ಡೇ ಕಂಪ್ಲೀಟ್ ಬ್ರೇಕ್‌ಫಾಸ್ಟ್ ಆಯಿತು. ಸೊ ನಾನು ಇವಷ್ಟೊಂದು ರೆಡಿಯಾಗಿ ಎಲ್ಲಿ ಹೊರಟೆ? ಯಸ್, ಇವತ್ತು ನಾನು ಹೊರಟಿದ್ದು ಶಾಪಿಂಗ್ ಮಾಡೋಕ್ಕೆ. ಶಾಪಿಂಗಿಗೆ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಸ್ಟಾರ್ಟ್ ಮಾಡಿ ಇವತ್ತು ನನ್ನ ಪಯಣ ಬಸ್ಸಲ್ಲಿ ಸ್ಟಾರ್ಟ್ ಆಯಿತು. ಇಯರ್‌ಫೋನ್, ವಿಂಡೋ ಸೀಟ್, ಬಸ್ಸಲ್ಲಿ ಸ್ಟ್ಯಾಂಡಿಂಗ್ ಅವೆಲ್ಲ ಎಷ್ಟು ಮಿಸ್ ಆಗಿತ್ತು ಅಂದರೆ ಇವತ್ತು ನಾನು ಹೊರಟಿದ್ದು ಮಲ್ಲೇಶ್ವರಂ 8 ಕ್ರಾಸ್. ಮಗಳಿಗೆ ಅಂತ ಬಟ್ಟೆ ಅದ ಅಂತ ಫುಲ್ ಕನ್ಫ್ಯೂಸಾಗಿ ಕೊನೆಗೊಂದು ತಗೊಂಡು ಮಲ್ಲೇಶ್ವರಮಲ್ಲಿ ಎಲ್ಲಿ ಊಟಕ್ಕೆ ಹೋಗೋಣ ಅಂತ ನೋಡ್ತಾ ಹಾಗೆ ಕೃಷ್ಣ ವೈಭವ ಅಂತ ಒಂದು ಹೋಟ್ಲಿಗೆ ಹೋಗಿ ರೋಟಿ ತಿನ್ಕೊಂಡು ಹಾಗೆ ರಿಟರ್ನ್ ಬ್ಯಾಕ್ ಮನೆಗೆ ಹೊರಟ್ವಿ. ಸೊ ಇವತ್ತು ನಾನು ವಾಕ್ ಮಾಡಿದ್ದು 2730 ಬಂದು ಮಾವಿಂಗ್. ಸೊ ಯಸ್, ಇವತ್ತು ಡೇ 6 ಇನ್ 30 ಡೇಸ್ ಆಫ್ ಇಂಟರ್ಮಿಟೆಂಟ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಇವತ್ತು ಫುಲ್ ಶಾಪಿಂಗ್ ಡೇ. ಯಾ ಇವತ್ತು ಬಂದು ನನ್ನ ಮಗಳಿಗೆ ಮತ್ತು ನನಗೆ ಅಂತ ಹೋಗಲಿಲ್ಲ. ನಾನು ನನ್ನ ಮಗಳಿಗೆ ಅಂತ ಶಾಪಿಂಗ್ ಮಾಡೋಕ್ಕೆ ಹೋಗಿ ಜೊತೆಗೆ ನಾನು ಎರಡೇ 2 ಡ್ರೆಸ್ ತೊಗೊಂಬಂದೆ. ಆ 2 ಡ್ರೆಸ್ಸಲ್ಲಿ ಒಂದು ಮಾತ್ರ ಸೆಟ್ ಆಗಲಿಲ್ಲ. ಒಂದು ಓಕೆ. ಸೊ ಮಲ್ಲೇಶ್ವರಂ 8 ಕ್ರಾಸ್ ಬಂದು ಹುಡುಗಿರಿಗೇನೆ. ಸೊ ಇವತ್ತು ತುಂಬ ಓಡಾಡಿ ಕಾಲು ನೋವು ಬಂದುಬಿಟ್ಟಿದೆ ನನಗೆ. ಸೊ ಅದೇ ಇವತ್ತು ಎಕ್ಸಸೈಸ್ ಆಗಿದೆ. ಆ್ಯಂಡ್ ಇವತ್ತು ನಿನ್ನೆಗೂ ಇವತ್ತಿಗೂ ನನ್ನ ವೆಯ್ಟಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. ಐ ಹೋಪ್ ನಾಳೆನೂ ಇನ್ನೊಂದು ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ ಅನಿಸುತ್ತೆ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಚೇಂಜಸ್ ಕಾಣಿಸುತ್ತೆ ಅಲ್ಲ, ಹಾಗೆ ನೋಡೋಣ. ಸೊ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಬಂದು ನಾನು ಇವತ್ತು ಔಟ್ಸೈಡ್ ಇದ್ದಿದ್ದರಿಂದ ಬ್ರೇಕ್ಫಾಸ್ಟ್ ಅಲ್ಲ, ಊಟ ಬಂದು ಔಟ್ಸೈಡ್ ಇರೋದ್ರಿಂದ ನಾನು ಅಲ್ಲಿ ಆದಷ್ಟು ನೋಡಿದೆ ರೋಟಿ ಸಿಕ್ತು. ಮಲ್ಲೇಶ್ವರಂ ಸೈಡಲ್ಲಿ ಜಾಸ್ತಿ 8 ಕ್ರಾಸ್ ಹತ್ರ ಹೋಟ್ಲು ಯಾವುದು ಜಾಸ್ತಿ ಸಿಗಲಿಲ್ಲ. ಅದು ಅಲ್ಲದೆ ನಾನು ಬೇರೆ ಲಗೇಜ್ ಹಿಡ್ಕೊಂಡು ಅದೆಲ್ಲ ಓಡಾಡೋದು ನಂಗೆ ಫುಲ್ ಸುಸ್ತಾಗಿ ಹೋಗಿತ್ತು. ಓಕೆ ಅಂದ್ಬಿಟ್ಟು ಹೋದೆ. ಅಲ್ಲಿ ಬಂದು ನನಗೆ ರೋಟಿ ಸಿಕ್ತು. ಅದನ್ನೇ ತೊಗೊಂಡೆ. ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಸದ್ಯ ಹೇಗೋ ಅದು ತೊಗೊಂಡು ಊಟ ತಿನ್ಕೊಂಡು ಮುಗಿಸ್ಕೊಂಬರ್ಬೇಕಾದ್ರೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಹಾಗೂ ಈಗ ಡೈರೆಕ್ಟ್ ಬಸ್ ಸಿಕ್ತು ನನಗೆ. ಬಟ್ ನಿಂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಬಸ್ಸಲ್ಲಿ ಸೀಟ್ ಇರಲಿಲ್ಲ. ನನ್ನ ಪುಣ್ಯಕ್ಕೆ ಏನಾಯಿತು ಅಂದರೆ ಲಾಸ್ಟಲ್ಲಿ ಸೀಟ್ ಇತ್ತು. ಸೊ ಡ್ರೈವರೇ ಹೋಗಮ್ಮ ಅಲ್ಲಿ ಸೀಟಿದೆ ಕೂತ್ಕೊ ಅಂತಂದರು. ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದು BMTC ಬಸ್ಸಲ್ಲಿ ಲಾಸ್ಟ್ ಸೀಟ್ ಜೆಂಟ್ಸ್ಗೆ ಕೂತ್ಕೊಳ್ಳೋತವ. ಸೊ ನನಗೆ ತುಂಬ ಬೇಜಾರು ಏನು ಅನಿಸಿದ್ದು ಅಂದರೆ ಒಂಚೂರು ಅದು ಬಸ್ಸು ಹಂಪಿಗೆ ಸಿಕ್ಕಿದ್ರು ನಾವೇ ಮೇಲಕ್ಕೆ ಹೋಗಿ ಕೆಳಗೆ ಬಂದ್ವಿ ಅನ್ನಿಸ್ತು ರೇಂಜಿಗೆ ಫೀಲ್ ಆಯ್ತಿತ್ತು. ನನಗೆ ಆವಾಗ ಅನ್ನಿಸ್ತಿತ್ತು ಪಾಪ ಬಾಯ್ಸ್ ಲಾಸ್ಟಲ್ಲಿ ಹೇಗೆ ಕೂತ್ಕೋತಾರಲ್ಲ ಅಂತ ಅನ್ನಿಸ್ತಿತ್ತು. ಸೊ ಸ್ಯಾಡ್. ಓಕೆ, ಅವತ್ತಿನ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದೆ. ಇವತ್ತಿನ ನನ್ನ ಡಿನ್ನರ್ ನಾನು ಬಂದು ಪಪ್ಪಾಯ ಮತ್ತು ಮಜ್ಜಿಗೆ ಅಷ್ಟೇ ತೊಗೋತಿದ್ದೀನಿ. ಯಾಕಂದರೆ ನಾನು ಔಟ್ಸೈಡ್ ತಿಂದಿರೋದ್ರಿಂದ ಅದು ಮೈದಾ ಇರುತ್ತೆ. ಸೊ ಹಾಗಾಗಿ ನೈಟ್ ಇವತ್ತು ನಾನು ಬರೀ ಆಫ್ ಪಪ್ಪಾಯ ಮತ್ತು ಮಜ್ಜಿಗೆ ಕುಡಿತಿದ್ದೀನಿ. ಬಂದು ಹಾಗೆ ಮಾವಿನಹಣ್ಣು ತಿಂದಿದ್ದರಿಂದ ಸೊ ಆಗಾಗ ಹಸ್ವಾಗಿಲ್ಲ. ಚೆನ್ನಾಗಿ ನೀರು ಕುಡಿಯೋದ್ರಿಂದ ಹಸ್ವಾಗಲ್ಲ ಜಾಸ್ತಿ. ಸೊ ಇವತ್ತಿಂದು ರೂಟೀನ್ಸ್ ಇಷ್ಟಿದೆ. ಸೊ ಬಿಸ್ನೆಸ್ ಬಂದು ಕಾಲ್ಸ್ ತುಂಬ ಬಂದಿತ್ತು. ಬಟ್ ನಾನು ಔಟ್ಸೈಡ್ ಇರೋದ್ರಿಂದ ಸರಿಯಾಗಿ ಕಾಲಲ್ಲಿ ಮಾತಾಡೋಕ್ಕಾಗಲಿಲ್ಲ. ಸೊ ಡೈರೆಕ್ಟ್ ನಾನು ನನ್ನ ಹಸ್ಬೆಂಡ್ ನಂಬರ್ ಅವ್ರಿಗೆ ಫಾರ್ವರ್ಡ್ ಮಾಡಿಬಿಟ್ಟೆ. ಸೊ ಎಷ್ಟು ವರ್ಕೌಟ್ಸ್ ಆಯಿತು, ಎಷ್ಟು ಇನ್ಕಂಪ್ಲೀಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ. ಸೊ ನೋಡಬೇಕು ಬಿಸ್ನೆಸ್ ಹೇಗಾಗಿದೆ ಅಂತ ಇವತ್ತು ಚೆಕ್ ಮಾಡಬೇಕು. ಇನ್ನೂ ಚೆಕ್ ಮಾಡೋಕ್ಕೆ ಹೋಗಿಲ್ಲ ಯಾವುದ್ಯಾವುದು ಯಾವ್ದ್ಯಾವ್ದು ಇನ್ಕಂಪ್ಲೀಟ್ ಆಗಿದೆ ಅಂದರೆ. ಅದು ಬಿಟ್ಟು ಇವತ್ತು ನನ್ನ ಡೇ ಬಂದು ರೆಸ್ಟ್ ಆಗಿರಲಿಲ್ಲ. ಮಗಳಿಲ್ಲ, ರೆಸ್ಟ್ ಮಾಡೋಣ ಅಂದ್ಕೊಂಡು ಹೋದ್ರು, ರೆಸ್ಟ್ ಮಾಡೋಕ್ಕಾಗಲಿಲ್ಲ. ಮಗಳು ಮಾತ್ರ ಆರಾಮಾಗಿದ್ದಾಳೆ. ಶಾಪಿಂಗ್ ಎಲ್ಲ ಆಯಿತು. ಶಾಪಿಂಗ್ ಬಂದು ಇವತ್ತು ಖರ್ಚು ವೆಚ್ಚ ಎಲ್ಲ ಕಳೆದು ಎಷ್ಟು ರೂಪಾಯಿ ಉಳೀತು ಗೊತ್ತಾ ನನಗೆ? 10 ರೂಪಾಯಿ ಕಣ್ರಿ, 10 ರೂಪಾಯಿ. ಹೆಂಗೋ ನಮ್ಮ ಸಿದ್ದರಾಮಯ್ಯ ಫ್ರೀ ಬಸ್ ಬಿಟ್ಟಿದ್ದಕ್ಕೆ 10 ರೂಪಾಯಿ ಉಳಿದಿದೆ. ಇಲ್ಲ ಅಂದರೆ ಅದು ಇರ್ತಿತ್ತೋ ಇರಲಿಲ್ವೇನೋ ನನಗೆ ಗೊತ್ತಿಲ್ಲ. ಸೊ ಇವತ್ತು
ಬಟ್ಟೆಗೆ ಅಂತಲೇ ಖರ್ಚಾಗಿದ್ದು ಮಗಳಿಗೆ ಒಂದು 4 ಜೊತೆ ಬಟ್ಟೆ ತೊಗೊಂಡೆ. ಬಟ್ ಒಂದೇ ಒಂದು ಫ್ರಾಕ್‌ಗೆ 3,500 ರೂಪಾಯಿ. ರೀ ನಮಗ್ ತೊಗೊಬೋದು ಕಣ್ರಿ ಬಟ್ಟೆನ, ಆದರೆ ಮಕ್ಳಿಗೆ ಮಾತ್ರ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಬರ್ತಡೇ ಇರೋ ಕಾರಣದಿಂದ ಅವಳಿಗೆ ಬಟ್ಟೆ ತೊಗೊಂಬಂದಿದ್ದು. ಸೊ ಇನ್ನು ಅವಳಿಗೆ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ನಾಳೆ ಅವಳಿಗೆ ಹಾಕಿ ನೋಡಬೇಕು. ನಾಳೆ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಬರ್ತಾಯಿದ್ದಾಳೆ. ನಿಯರ್ ನಮ್ಮ ಮನೆ ಹತ್ರ ನಮ್ಮ ಅಣ್ಣ ಮನೆ ಫಂಕ್ಷನ್ ಇದೆ. ಅಲ್ಲಿಗೆ ಬಂದಾಗ ಚೆಕ್ ಮಾಡಿಸ್ಬೇಕು, ನೋಡೋಣ ಹೇಗೆ ಅವಳಿಗೆ ಅಳತೆ ಆಗುತ್ತೆ ಅಂತ. ಇನ್ ಕೇಸ್ ಅದು ಆಗಲಿಲ್ಲ ಅಂದರೆ ನಾನು ತಿರ್ಗಾ ಮಲ್ಲೇಶ್ವರಂಗೆ ಹೋಗಬೇಕು. ಅದಾದರೂ ಆಗಲಿಲ್ಲ ಅಂದರೂ ನಾನು ಮಲ್ಲೇಶ್ವರಂಗೆ ಹೋಗಬೇಕು. ಬಿಕಾಸ್ ನನ್ನ ಡ್ರೆಸ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನಾನು ಹೋಗಿ ಅದು ರಿಟರ್ನ್ ಮಾಡಬೇಕು. ಅದು ಬಂದು ಇವತ್ತು ಡೇ ರೂಟೀನ್ ಕಂಪ್ಲೀಟ್ ಆಗಿದೆ. ಸೊ ವೆಯ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಹೋಪ್ ಟು ವೆಯ್ಟ್ ಫಾರ್ ಟು ಚೇಂಜ್ ಇನ್ ಟುಮಾರೋ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ who are all watching this video. And thank you. Good night.